ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ರಾಮಣ್ಣ ಮೇಡಮ್ಗೆ ಹೋಯ್ತಾ ಫೋನು? ಇಲ್ಲ ಮಂಜ, ಮೇಡಮ್ ಬಿಸಿ ಆಗವ್ರೆ ಅಂತ ಯಾವುದೋ ಹುಡುಗಿ ಹೇಳ್ತವಲೆಕ್ಕಲ್ಲ. ನಾವು ಫೋನ್ ಮಾಡೋದ್ರಿಂದ ಮೇಡಮ್ ಕೆಲಸ ತೊಂದರೆ ಆಯ್ತೈತೆ ಅನ್ನಿಸ್ತೈತೆ. ಅಯ್ಯೋ ರಾಮಣ್ಣ, ಬಿಜಿ ಅಂದರೆ ಅವ್ರ ಕೆಲ್ಸದಲ್ಲ, ಅವ್ರು ಇನ್ಯಾರ ತವನ ಫೋನಾಗ ಮಾತಾಡ್ತಾವ್ರೆ ಅಂತ. ಅಪ್ಪನೂ ರಾಮವ್ರ ಬಗ್ಗೆನೇ ಮಾತಾಡಿ ಅವ್ರು ನೆನ್ಪು ಮಾಡಿಬಿಟ್ರಲ್ಲ. ಅವ್ರ ಡೈರಿ ಓದಿರ್ತಾರ. ಇಷ್ಟೊತ್ತಿಗಾಗಲೇ ನನಗೆ ಅವ್ರಂದ್ರೆ ಇಷ್ಟ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿರ್ಬೋದಾ? ಎಲ್ಲೋ ರಾಮು ಅವರೇ, ಹೊಸ ಸೆಟ್ ಪೀಸ್ ತಗೊಂಡೆ ನಿಮಗೋಸ್ಕರ. ಅಂದರೆ ಬೇರೆ ಕೆಲಸಕ್ಕೂ ಬರ್ತೈತೆ, ಆದರೂ ಮೊದಲನೇ ಫೋನ್ ಮಾಡ್ತಿರೋದು ನಿಮಗೆ. ಡೆಲ್ಲಿಗೆ ಹೋಗಿ ಸೇರಿದ್ರಾ? ವಿಮಾನದಾಗ ಹೋದ್ರಿ ಅಲ್ವಾ? ದಿಗ್ಲಾಗ್ಲಿಲ್ವೇ? ಯಾಕೆ ಹಾಕಿ ಕೇಳ್ತಿದ್ದೀರಾ? ಇಲ್ಲ, ನನಗೆ ಕಾಲು ನೆಲದ ಮ್ಯಾಕಿಲ್ಲ ಅಂದರೆ ಏನೋ ಒಂಥರ ಆಯ್ತೈತೆ, ಅದಕ್ಕೆ ಕೇಳಿದೆ. ಹಾಗೇನೂ ಇಲ್ಲ. ರಾಮೋರೆ, ನಿಮಗೆ ಉತ್ತರ ಸಿಕ್ತಾ? ಯಾವ ಉತ್ತರ? ಡೈರಿಲಿ ನಾನು ಬರೆದಿದ್ದು ಓದಿದ್ರಲ್ವಾ? ಅದಾ, ಅದು ಕೆಲಸದಾಗೆ ಹೊಸಿ ಗಡಿಬಿಡಿಲಿದ್ದೆ, ಓದೋಕ್ಕಾಗಲಿಲ್ಲ. ಉತ್ತರ ಅದರಾಗೆ ಐತಲ್ವೇ? ಯಾವ ಪೇಜಾಗೈತೆ? ಪೂರ್ತಿ ಓದಿ, ಸಿಗುತ್ತೆ. ಪೂರ್ತಿ? ಸರಿ. ಮತ್ತು ನಾನಿವಾಗ ಫೋನ್ ಮಾಡಿದ್ದು ನಿಮಗೇನು ತೊಂದರೆ ಆಗಲಿಲ್ಲ ಅಲ್ವಾ? ಇಲ್ಲ, ಏನೂ ತೊಂದರೆ ಆಗಿಲ್ಲ. ನೀವು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ನನಗೆ ಮಾತಾಡಬೇಕು ಅನ್ಸಿದ್ರೆ ನಾನು ಕಾಲ್ ಮಾಡ್ತೀನಿ. ಓ ವಾಕೆ ವಾಕೆ. ಸರಿ, ನಾನಿವಾಗ ಸೆಮಿನಾರ್ಗೆ ತಯಾರಿ ಮಾಡ್ಕೋಬೇಕು. ಫೋನ್ ಇಡ್ಲಾ? ಹೌದೌದು, ಸಂದಾಕ್ ಓದ್ಕೊಳ್ಳಿ. ನಾವು ಯಾವ ಕೆಲ್ಸಕ್ಕೆ ಹೋಗಿದ್ದೀವೋ ಮೊದಲು ಆ ಕೆಲಸ ಮುಗಿಸ್ಬೇಕು. ಮಾಡಗ್ಲಾ? ಸರಿ. ರಾಮು ಅವ್ರಿಗೆ ಡೈರಿ ಓದಿದ್ಮೇಲೆ ಏನು ಅನಿಸ್ಬೋದು? ನನ್ನ ಮೇಲೆ ಸಿಟ್ಟಾಗ್ತಾರಾ? ಖುಷಿ ಆಗ್ತಾರಾ? ಸದ್ಯಕ್ಕೆ ಸೆಮಿನಾರ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು, ಬೇರೆ ಎಲ್ಲೂ ಗಮನ ಹೋಗಬಾರ್ದು. ಊಟ ಮಾಡಿದ್ರಾ? ಹೋಗಿ ಸೇರಿದ್ರಾ? ಚಂದಾಗಿ ಓದ್ಕೊಳ್ಳಿ. ಯಾಕೋ ಇದೆಲ್ಲ ಸರಿ ಹೋಗಕ್ಕಿಲ್ಲ ರಾಮಣ್ಣ. ಲವ್ ಮಂಜ, ನಾನು ಮಾತಾಡೋಕೆ ಮುಂಚೆನೇ ಮೇಡಮು ಡೈರಿ ಓದಿದ್ರು ಅಂತ ಕೇಳಿದ್ರು ಕಲ. ಓದಕ್ಕೆ ಬಂದರೆ ಅಲ್ವಾ? ನಿಂಗೆ ಓದಕ್ಕೆ ಬರೋಕ್ಕಿಲ್ಲ ಅಂತ ಹೇಳ್ಬಿಡು ರಾಮಣ್ಣ. ಲವ್, ಅದು ಹೆಂಗ್ಲ ಹೇಳೋದು? ಈಟ್ ದಿವಸ ಮುಚ್ಚಿಟ್ಟಿದ್ದೆ ಅಂದ್ಕೊಂಡು ಮೇಡಮ್ ನನ್ನ ತೆಪ್ಪಾಗಿ ತಿಳ್ಕೊಬಿಟ್ರೆ ಹೆಂಗಿದ್ರು ಯಾವತ್ತನ ಗೊತ್ತಾಗದೆ ಅಲ್ವೇ? ಗೊತ್ತಾದಾಗ ನೋಡ್ಕೊಳ್ಳೋದು ಬಿಡ್ಲಾ. ಇವಾಗ ಡೈರಿ ಹೆಂಗೆ ಓದೋದು ಅನ್ನೋದಕ್ಕೆ ಒಂದು ಐಡಿಯಾ ಕೊಡು ನೋಡುಮ್ಮ.
ಸಖತ್ತಾಗಿರೋದು ಒಂದು ಐಡಿಯಾ ಆಯ್ತಣ್ಣ. ಎಲ್ಲದು? ಮೇಡಮು ಊರಿಂದ ಬಂದ್ಮ್ಯಾಕೆ ಸೀದಾ ಹೋಗಿ ಸ್ಕೂಲ್ ಸೇರ್ಕೊಂಡ್ಬಿಡು. ನಿಧಾನಕ್ಕೆ ಕಲ್ತ್ಕೊಂಡ್ಬಂದು ಓದೋಕೆ ಶುರು ಮಾಡು. ಹೆಂಗೆ? ಮಾಡ್ದೆ ಸಾಯ್ಸಾಕ್ಬಿಡ್ತೀನಿ ನೋಡು, ತಲೆ ಕೆಟ್ಟವನೇ. ಅದೇನು ಸರಿಯಾಗಿ ಹೇಳ. ಓ ಅಂದರೆ ಏನು, ಸ್ಕೂಲ್ ನಿಂಗೆ ಆಗಕ್ಕಿಲ್ಲ, ಆದರೆ ಮೇಡಮ್ ಮಾತ್ರ ಆಯ್ತಾರ? ತಾವು ಮಾತಾಡಿದ್ರೆ ನಯಾ ಪೈಸಾ ಪ್ರಯೋಜನ ಇಲ್ಲ. ಹೋಗು ಹೋಗಿ ಕ್ಯಾಮೆ ನೋಡ್ಲಾ. ನಂದೆಲ್ಲ ಕೆಲಸ ಮುಗೀತು, ನಿಂದೆಯ ಇನ್ನು ಬಾಕಿ ಇರೋದು. ಏನು? ಮೇಡಮ್ ತವ ದಡ್ಡ ಅಂತ ಒಪ್ಕೊಳ್ಳೋದು. ನೀನಲ್ಲಿ ಬಾ ಐತೆ ನಿಂಗೆ. ರೀ, ನಮ್ಮ ಜಾನಕಿ ಮನೇಲಿ ಇಲ್ವೇ? ಮನೆಯೆಲ್ಲ ಬಿಕೋ ಅನ್ನಿಸ್ತಿದೆ. ಅಕಸ್ಮಾತ್ ನಾನೇನಾದರೂ ಒಬ್ಬಳೇ ಈ ಊರಲ್ಲಿ ಇರಬೇಕಾದ ಪರಿಸ್ಥಿತಿ ಬಂದಿದ್ರೆ ನನಗಂತೂ ಹುಚ್ಚೆ ಇರ್ತಿತ್ತು. ಅಂದರೆ ಇವಾಗ ಹುಚ್ಚಿಲ್ಲ ಅಂತನ? ರೀ, ನಿಮ್ಗೆ ಯಾವಾಗಲೂ ತಮಾಷೆನೆ. ಅಲ್ಲ ರೀ, ನಮ್ಮ ಜಾನಕಿ ಫೆಲೋಶಿಪ್ ಸೆಲೆಕ್ಟ್ ಆಗಿ ಸಿಟಿಲಿ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಯಾಕೆ ಸುಶಿ, ಈ ಹಳ್ಳಿಗೆ ಏನಾಗಿದೆ? ಎಷ್ಟು ಚೆನ್ನಾಗಿದೆ ನೋಡು. ಈ ಹಳ್ಳಿ ಚೆನ್ನಾಗಿದ್ರೆ ಏನು ಪ್ರಯೋಜನ? ನಮ್ಮ ಜಾನು ಓದ್ಕೊಂಡಿರೋದಕ್ಕೆ ಸರಿಯಾದ ಅವಕಾಶನೇ ಇಲ್ವಲ್ಲ ಈ ಹಳ್ಳಿಲಿ. ಸುಶಿ, ನಮ್ಮ ಜಾನು ಈ ಹಳ್ಳಿಲಿ ಇದ್ಕೊಂಡೇ ಫೆಲೋಶಿಪ್ ತಗೊಂಡ್ಲು. ಅವಳು ಒಳ್ಳೆ ಹುಡುಗಿ, ದೊಡ್ಡ ಹುಡುಗಿ, ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಅವಳಿಗೆ ಏನು ಬೇಕು ಅಂತ. ನೀನು ಆರಾಮಾಗಿರು. ನನಗೆ ನಿಮ್ಮಷ್ಟು ಆರಾಮಾಗಿರೋಕ್ಕಾಗಲ್ಲ ರೀ. ಅವಳಂತೂ ಅದೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೋ ಅದು ದೇವ್ರಿಗೆ ಗೊತ್ತು. ಅರೆ ಸುಶಿ, ಈ ಗೊಂಬೆ ಇನ್ನೂ ಇದೆಯಾ? ಇದನ್ನ ಜಾನುಗೆ ಅವಳು ಚಿಕ್ಕವಳಿದ್ದಾಗ ದಸರಾ ಹಬ್ಬಕ್ಕಲ್ವಾ ತೆಕ್ಕೊಟ್ಟಿದ್ದು. ಇಷ್ಟು ಸಮಯ ಜೋಪಾನವಾಗಿ ಇಟ್ಕೊಂಡಿದ್ದಾಳೆ. ಮೆಚ್ಚಬೇಕು ನಮ್ಮ ಮಗಳನ್ನ. ನಿಮ್ಮ ಮೆಚ್ಚುಗೆ ಏನೋ ಸರಿ ರೀ, ಆದರೆ ನಮ್ಮ ಜಾನುನ ಈ ಗೊಂಬೆ ಥರ ಮನೇಲೇ ಬೆಚ್ಚಿಗೆ ಇಟ್ಕೊಳ್ಳೋದಕ್ಕಾಗತ್ತಾ? ಮದುವೆ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ? ರೀ, ನಮ್ಮ ಜಾನಕಿಗೆ ಸಿಟಿ ಹುಡುಗನೇ ಹುಡುಕ್ಬೇಕು. ಅದು ಯಾಕೆ ಸಿಟಿ ಸಿಟಿ ಅಂತ ಕೂಗಾಡ್ತೀಯ? ಒಳ್ಳೆ ಹುಡುಗ ಸಿಗೋದು ಮುಖ್ಯನೋ ಸಿಟಿ ಮುಖ್ಯನೋ? ಸಿಟಿಲಿ ಒಳ್ಳೆ ಹುಡುಗ ಸಿಗಲ್ಲ ಅಂತ ಯಾರು ಹೇಳಿದ್ ನಿಮಗೆ? ಈ ಹಳ್ಳಿಲಿ ಏನಿದೆ, ಕಡೆವರೆಗೂ ಇಲ್ಲೇ ಇರಬೇಕು ಅಂತ ನಿರ್ಧಾರ ಮಾಡಿದಿರೋ ಹೇಗೆ? ಹಾಗೇನಾದರೂ ನಿರ್ಧಾರ ಮಾಡಿದರೆ ಅದಾಗಲ್ಲ ಬಿಡಿ. ಹೇಗಿದ್ರು ನಿಮ್ಗೆ ಟ್ರಾನ್ಸ್ಫರ್ ಇದ್ದೇ ಇರುತ್ತಲ್ಲ. ಸರಿ 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 ಬಿಡು ಮಾರಾಯ್ತಿ. ಆ ವಿಷಯ ನಿರ್ಧಾರ ಮಾಡಬೇಕಾಗಿರೋದು ಜಾನಕಿ. ನೀನು ಹೇಳಿದಾಗೆ ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಬೆಳ್ಳುಳ್ಳಿ, ಈರುಳ್ಳಿ, ತರಕಾರಿ ಎಲ್ಲ ತಗೊಂಬರ್ತೀನಿ, ಆಯ್ತಾ? ರೀ, ನಾನು ನಿಮ್ಮ ಜೊತೆ ಬರ್ತೀನಿ. ಮನೇಲಿ ಒಬ್ಳಿಗೆ ಬೋರ್ ಆಗತ್ತೆ, ಹೇಗೂ ಓಡಾಡ್ದಾಗತ್ತೆ. ಬರ್ತೀಯಾ? ಬಾ ಬಾ. ಸರಿ.
ಕಿತ ಹೆಂಗೋ ಮಿಸ್ ಆಗೋದ್ರು ಈ ಕಿತ ಬಿಡಕ್ಕಿಲ್ಲ. ನಿಮ್ಮಿನ್ ತಿಂದಿದ್ದೇಟ್ ನಾ ಮರೆಯೋಕ್ಕಿಲ್ಲ. ಹಲೋ ಅಮ್ಮೋರೆ ನಮಸ್ಕಾರ. ಅಕ್ಕಿಗಳೆರಡು ಈಗ ತಾನೇ ಮನೆಯಿಂದ ಹೊರಗೋಗಿದ್ದಾವೆ. ಏನು ಮಾಡಲಿ ಹೇಳಿ? ಮನೆ ಒಳಗೆ ಹೋಗಿ ಇರೋ ಸಾಮಾನುಗಳನ್ನೆಲ್ಲ ಬೀದಿಗೆ ಬಿಸಾಡು. ನೀವು ಹೇಳಿದ್ರೆ ಇಡೀ ಮನೆಗೆ ಬೆಂಕಿ ಮಡಗ್ತೀನಿ ಅಮ್ಮೋರೆ. ಏಯ್, ಹೇಳಿದ ಅರ್ಥ ಆಗ್ತಿಲ್ವಾ? ಪೆದ್ದನ್ ಥರ ಮಾತಾಡಬೇಡ. ಒಂದು ವೇಳೆ ನಾನು ಹೇಳ್ದಾಗ ಮಾಡದೇ ಇದ್ರೆ ಬಾವನ ಹತ್ರ ಇನ್ನೊಂದು ಸಲ ಏಟ್ ತಿನ್ಬೇಕಾಗತ್ತೆ. ಓಕೆನಾ? ಇಲ್ಲ ಬೇಡ ಮರೆ. ಹಾಗಾದರೆ ನಾನು ಹೇಳಿದಷ್ಟನ್ನು ಮಾಡು. 2 ದಿನದಲ್ಲಿ ಭಯ ಬಿದ್ದು ಊರು ಬಿಟ್ಟು ಓಡಿ ಹೋಗ್ತಾರೆ. ಆಮೇಲೆ ನಿನಗೇನು ದ್ವೇಷ ಇದೆಯೋ ತೀರಿಸ್ಕೊ. ಆದರೆ ಸದ್ಯಕ್ಕೆ ನಾನು ಹೇಳಿದ್ದನ್ನು ಮಾಡು ಸಾಕು. ಸರಿ ಅಮ್ಮೋರೆ. ಹಾಂ, ನಿನ್ನ ಮುಖ ಯಾರಿಗೂ ಕಾಣಿಸ್ಬಾರ್ದು. ಒಂದು ವೇಳೆ ಯಾರಿಗಾದರೂ ಕಾಣಿಸಿದ್ರೆ ರಾಮು ಬಾವ ನಿನ್ನ ಜೀವ ತೆಗೆದುಬಿಡ್ತಾರೆ. ಹೋಗು, ಟೀಚರ್ ಮನೇಲಿರೋ ವಸ್ತುಗಳನ್ನೆಲ್ಲ ಬೀದಿಗೆ ಬಿಸಾಡು. ಏನು? ನೀವು ಹೇಳ್ದಂಗೆ ಮಾಡ್ತೀನಿ. ಈ ಶಿವಪ್ಪ ಸೇಡ್ ತೀರಿಸ್ತಾನೆ. ಕೆಲಸ ಶುರು ಮಾಡ್ಕೊ. ನನ್ನ ಹೆಸರು ಎಲ್ಲೂ ಬರಬಾರ್ದು. ಸರಿ ಮೋರೆ. ಈಗ ಹೇಗೆ ವಸ್ತುಗಳನ್ನೆಲ್ಲ ಹೊರಗೆ ಹಾಕ್ಸ್ತಿದ್ದೀನೋ ಅದೇ ರೀತಿ ನಿನ್ನ ಅಪ್ಪ ಅಮ್ಮನ್ನು ಈ ಊರಿಂದಾನೇ ಹೊರಗೆ ಹಾಕಿಸ್ತೀನಿ. ಬರೀ ಊರಿಂದ ಮಾತ್ರ ಅಲ್ಲ, ನಿನ್ನನ್ನು ಆ ಕೋಣನ ಜೀವನದಿಂದಾನೇ ಹೊರಗೆ ಹಾಕ್ತೀನಿ. ಜಸ್ಟ್ ಗೆಟ್ ಔಟ್.
ರೀ ಏನ್ರಿ ಇದೆಲ್ಲ? ಈಗ ಹಾಕಿದ್ದೀನಿ ಸರಿಯಾಗಿ. ಹಾ, ಬಾಗ್ಲು ಓಪನ್ ಆಗಿದೆ. ಜಾನಕಿ ಗೊಂಬೆ ರೀ 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 ಇಲ್ಲಿ ನೋಡಿ ನಮ್ ಜಾನಕಿ ಗೊಂಬೆ. ಯಾರೋ ಕಳ್ಳ ನುಗ್ಗವನೇ ಅನ್ನಿಸ್ತೈತೆ. ಯಾರಾದ್ರೂ ನೋಡಿದ್ರ? ನಾವು ಆಚೆ ಹೋಗಿದ್ವಿ, ಬರೋ ಅಷ್ಟರಲ್ಲಿ ಈ ಥರ. ಇಲ್ಲ, ನಮ್ಮ ಗಮನಕ್ಕೆ ಬರಲಿಲ್ಲ. ಯಾರು ಮಾಡಿರ್ಬೋದು? ಓ, ಇದು ಯಾಕೋ ಕಳ್ಳ ಮಾಡ್ದಂಗೆ ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ, ಒಳ್ಳೆಯವ್ರಿಗೆ ಹೆಂಗೆ ಆಯ್ತದೆ ನೋಡು. ನಮ್ಮೂರಲ್ಲಿ ಇದುವರೆಗೆ ಈ ಥರ ಆಗಿದ್ದೇ ಇಲ್ಲ. ಪಾಪ. ಸುಶಿ, ಇವತ್ತು ಬರೀ ಜಾನಕಿ ಟೀಚರ್ ವಸ್ತುಗಳನ್ನು ಬಿಸಾಕಿದ್ದೀವಿ. ನಿಮ್ಮ ಮಗಳು ಹಿಂಗೆ ಮುದ್ದುವಂತಿಗೆ ತೋರಿಸಿದ್ರೆ ಅವಳನ್ನು ಗುರುತಿಸಿಗದೆ ಇದ್ದಂಗೆ ಬಿಸಾಕ್ತೀವಿ. ಏನಾದರೂ ಅನಾಹುತ ಆಗೋ ಮುಂಚೆ ಊರ್ಬಿಟ್ಟು ಓಡೋಗಿ. ಅಯ್ಯಯ್ಯೋ, ಕಳ್ಳರು ನುಗ್ಗಿದ್ರ? ಯಾರಿಗೇನು ತೊಂದರೆ ಆಗ್ಲಿಲ್ಲ ತಾನೆ? ಅಮ್ಮೋರೆ, ಇದು ಕಳ್ಳರು ಮಾಡಿರೋದಲ್ಲ ಅಮ್ಮರೇ, ಇವ್ರದ್ದು ಯಾರೋ ಮಾಡೋರು ಕಂಡ್ರವ. ಏಯ್, ನಾನು ನಿನ್ನನ್ನು ಕೇಳಿದ್ನ? ಸುಮ್ಮನೆ ಓದ್ರಬೇಡ. ನಾನು ಬಂದಾಯ್ತಲ್ಲ, ನೀವೆಲ್ಲ ಯಾಕೆ ಸುಮ್ಮನೆ? ಹೊರಡಿ ಮನೆಗೆ. ಛೇ ಛೇ ಛೇ, ಈ ಮನೆ ಮೇಲೆ ಯಾರು ಕೈ ಮಾಡಿದ್ನೋ ಅವ್ನ ಕೈ ಸೇದೋಗ್ಲಿ. ಅಯ್ಯಯ್ಯೋ, ನೀವೇನು ಅಳತಕ್ಕೆ ಹೋಗ್ಬೇಡಿ. ಇತ್ತೀಚೆಗೆ ನೀವು ಯಾರ ಜೊತೆಗಾದ್ರೂ ಜಗಳ ಅಥವಾ ಗಲಾಟೆ ಮಾಡ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ಈ ಊರಲ್ಲಿ ನಮ್ಮ ಜಾನಕಿ ಪಾಠ ಮಾಡೋದು ಯಾರಿಗೋ ಇಷ್ಟ ಇಲ್ಲ ಅನ್ಸುತ್ತೆ. ಅವರೇ ಈ ಕೆಲಸ ಮಾಡಿಸಿರ್ಬೇಕು. ಓ ಹೌದಾ? ಹಾಗಿದ್ರೆ ನೀವು ತುಂಬ ಹುಷಾರಾಗಿರ್ಬೇಕು. ಅಂದರೆ ಅಂದರೆ ಇದು ಒಂದು 5-10 ವರ್ಷದ ಹಿಂದಿನ ಮಾತು. ನಿಮ್ಮ ಥರದ್ದೇ ಒಂದು ಕುಟುಂಬ ಇತ್ತು ನಮ್ಮೂರಲ್ಲಿ. ಮಗಳು ಟೀಚರು, ಅವರು ಸಿಟಿಯವರೇ. ಅವ್ರಿಗೂ ಇದೇ ಥರದ ತೊಂದರೆಗಳು ಎದುರಾಗ್ತಾನೆ ಇತ್ತು. ಆದರೆ ಯಾರು ಎಷ್ಟೇ ಹೇಳಿದ್ರು ಅವ್ರು ಈ ಊರು ಬಿಟ್ಟು ಹೋಗೋ ಪ್ರಯತ್ನ ಮಾಡಲೇ ಇಲ್ಲ. ಒಂದಿನ ಅವ್ರ ಮಗಳು ಕಾಣೆ ಆದ್ಲು. ಪಾಪ, ಅವ್ರ ಮಗಳು 1-2 ವಾರ ಆದ್ಮೇಲೆ ಸಿಕ್ಕಿದ್ಲು ಹೆಣವಾಗಿ.